ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಗೂ ಬತ್ತಿರು. ತುಳುನಾಡದ ದೈವ ದೇವರಿನ ಆಶೀರ್ವಾದದೆತ್ತುನೊಂದುಲ್ಲೆ. ಇಡೀ ದೇಶಗಿಪ್ಪುನ ಮಲ್ಲ ಗ್ಯಾರಂಟಿ ಪ್ರಧಾನಿ ನರೇಂದ್ರ ಮೋದಿ ಮಾತಿರ್ಲ ಒಟ್ಟಾದು ಸೇರ್ದು ದೇಶದ ಅಭಿವೃದ್ಧಿ ಮಲ್ಪುಗ. ಕುಡ್ಲದ ವಿಮಾನ ನಿಲ್ದಾಣಗೂ ಕೋಟಿ ಚೆನ್ನೈರ್ನ ಪುದರುದೀಪಿನ ವಿಚಾರಡು ಪಾತಿರ್ನ್ಯ ಆರು ಕೋಟಿ ಚೆನ್ನೈರು ನಮಕ್ ಮಾತಿರೆಗ್ಲ ಪ್ರೇರಣಾ ಶಕ್ತಿ. ರಾಜ್ಯ ಸರ್ಕಾರದ್ದು ಈ ಪ್ರಸ್ತಾವನೆನು ಕೇಂದ್ರಗೂ ಕಡಪುಡ್ದ. ಅವೇನು ಬೆರಿಪತದ ಆಯ್ನಾತ್ ಬೇಗ ಕೆಲಸ ಆಪಿಲಕ ಮಲ್ಪುವ ಅಂದು ಪಂಡೇರು. ಈ ಮಹಾ ಚುನಾವಣೆಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ನನ್ನನ್ನು ಹಿರಿಯರು ಆಯ್ಕೆ ಮಾಡಿದ ನಂತರ ಎಲ್ಲ ಕಡೆ ಪ್ರಚಾರಕ್ಕೆ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರನ್ನು ಹೋಗಿ ಭೇಟಿಯಾಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಅಭ್ಯರ್ಥಿತನ ಘೋಷಣೆ ಆದ ಕೂಡಲೇ ನಾನು ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರಕ್ಕೆ ಬಂದು ಮಂಗಳೂರಿನ ಮಂಗಳಾದೇವಿ ಕ್ಷೇತ್ರಕ್ಕೆ ಹೋಗಿ ಪ್ರಮುಖ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಂಗಳೂರು ನಗರ ದಕ್ಷಿಣದ ಪ್ರವಾಸವನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು, ಈ ಮಂಡಲದ ಅಧ್ಯಕ್ಷರು, ನಮ್ಮೆಲ್ಲ ಪಾರ್ಟಿಯ ಪ್ರಮುಖರು, ಹಿರಿಯ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ನಮ್ಮ ತುಳುನಾಡಿನ ದೈವದೇವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರಕ್ಕೆ ಬಂದು ಆ ಭಗವಂತನ ಆಶೀರ್ವಾದವನ್ನು ಪಡೆದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಗೆ ಅವರ ಆಶೀರ್ವಾದವನ್ನು ಪಡೆಯುವಂಥ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಇಡೀ ದೇಶಕ್ಕೆ ಇವತ್ತು ಇರುವ ದೊಡ್ಡ ಗ್ಯಾರಂಟಿ ಏನಂದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಎಲ್ಲ ಗ್ಯಾರಂಟಿಗಳಿಗೂ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಹಾಗಾಗಿ ನಮಗೆ ನರೇಂದ್ರ ಮೋದಿಯವರ ಸಾಧನೆಗಳು, ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಮಾಡಿರುವಂಥ ಕೆಲಸಗಳು, ಅವರ ಯೋಜನೆಗಳ ಅನುಷ್ಠಾನ ಮಾಡುವ ರೀತಿ, ಬಡವರು, ರೈತರು, ಮಹಿಳೆಯರು, ಯುವಕರಿಗೆ ಅವರು ಹಮ್ಮಿಕೊಂಡಿರುವ ಯೋಜನೆಗಳು ಮತ್ತು ಅವರನ್ನು ಉಪಯೋಗಿಸಿಕೊಂಡು ಮುಂದಿನ 25 ವರ್ಷಗಳ ಕಾಲ 2047 ಅವರ ವಿಕಸಿತ ಭಾರತದ ಕಲ್ಪನೆ ಏನಿದೆಯಾ ಅದರಲ್ಲಿ ಎಲ್ಲರನ್ನು ಜೋಡಿಸಿಕೊಂಡು, ಎಲ್ಲರನ್ನು ಒಟ್ಟಾಗಿ ಒಂದಾಗಿ ಜೋಡಿಸಿಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು, ಈ ದೇಶವನ್ನು ಇಡೀ ವಿಶ್ವದಲ್ಲೇ ನಂಬರ್ 1 ದೇಶ ಮಾಡಬೇಕು ಅನ್ನೋಂಥ ಅವರ ಕಲ್ಪನೆ ಏನಿದೆಯಾ ಅದೇ ನಮಗೆ ನಮ್ಮ ಶ್ರೀರಕ್ಷೆ. ಹಾಗಾಗಿ ಎಲ್ಲ ಗ್ಯಾರಂಟಿಗಳಿಗಿಂತಲೂ ದೊಡ್ಡದಾದ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ. ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವ ರೀತಿ ಕಳೆದ 1 ವರ್ಷದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇಡೀ ಎಲ್ಲರಿಗೂ ಗೊತ್ತಿದೆ. ಕಳೆದ 1 ವರ್ಷದಿಂದ ಒಂದೇ ಒಂದು ಪೈಸೆ ಅನುದಾನ ಅಥವಾ ಒಂದೇ ಒಂದು ಹೊಸ ಕಾರ್ಯಕ್ರಮಗಳ ಶಿಲಾನ್ಯಾಸ ಅಥವಾ ಹೊಸ ಯೋಜನೆಗಳ ಶಿಲಾನ್ಯಾಸ ಯಾವುದೂ ನಡೀಲಿಲ್ಲ. ಈ ಕಳೆದ ಕರ್ನಾಟಕದ ಇತಿಹಾಸದಲ್ಲಿ ಪ್ರಾಯಶಃ ಒಂದು ಸರ್ಕಾರ ಬಂದ ನಂತರ ಯಾವುದೇ ಒಂದು ಹೊಸ ಯೋಜನೆಗಳಿಗೆ ಶಿಲಾನ್ಯಾಸ ಮಾಡದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ನಮ್ಮ ಈಗಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು. ಈ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳಿಗೆ ಶಿಲಾನ್ಯಾಸ ಮಾಡದ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರೆ ಅದು ದಿನೇಶ್ ಗುಂಡೂರಾವ್ ಅವರು. ಹಾಗಾದರೆ ಕಾಂಗ್ರೆಸ್ನ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ ಮತ್ತು ಸಂದರ್ಭವೂ ನನಗೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗಿರುವಂಥ ದೊಡ್ಡ ಗ್ಯಾರಂಟಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ, ಅವರ ಕೆಲಸ, ಅವರ ಯೋಜನೆಗಳ ಅನುಷ್ಠಾನ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಗತಿಶೀಲ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಸಾಮರ್ಥ್ಯವಂತರಿರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದುವರೆದಿರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಧಾರ್ಮಿಕವಾಗಿ ಶ್ರದ್ಧೆ, ಭಕ್ತಿ, ನಿಷ್ಠೆನಿಟ್ಕೊಂಡು ಬದುಕ್ತಾ ಇರುವಂಥ ಜನರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಉಳ್ಳಂಥವರು. ಈ ಜಿಲ್ಲೆಯ ಜನರು ಪ್ರತಿಕೂಲ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ, ನಮಗೆ ಯಾವುದೇ ಸವಲತ್ತು ಇಲ್ಲದಂಥ ಸಂದರ್ಭದಲ್ಲಿ, ಸರ್ಕಾರಿ ವ್ಯವಸ್ಥೆಗಳು ನಮಗೆ ಪೂರಕವಾಗಿ ಇಲ್ಲದಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ. ಈ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿ ಅಂತ ಇದ್ದರೆ 5 ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಇಡೀ ದೇಶದ ಜನರಿಗೆ ಉದ್ಯೋಗ ಕೊಟ್ಟಂಥ ಜನರು ಯಾರಾದ್ರಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನನಗೆ ಇವತ್ತು ಅತ್ಯಂತ ಹೆಮ್ಮೆಯ ಕ್ಷಣ ಮತ್ತು ನನ್ನ ಪಾರ್ಟಿ ನನಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಇಂಥ ಒಂದು ಪ್ರೋಗ್ರೆಸಿವ್ ಆದಂಥ, ಪ್ರಗತಿಶೀಲವಾದಂಥ ಒಂದು ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸಿಕೊಂಡು ನಾನು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಈ ಜಿಲ್ಲೆಯಲ್ಲಿ ಯಾರು ವಿಷಯ ಪರಿಣಿತರಿದ್ದಾರೆ, ಯಾರು ವಿಷಯ ತಜ್ಞರಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು, ಜನರ ಅಭಿಪ್ರಾಯವನ್ನು ಪಡೆದು, ನಮ್ಮ ಕಾರ್ಯಕರ್ತರ ಪ್ರೀತಿ ಸಹಕಾರವನ್ನು ಪಡೆದುಕೊಂಡು ಈ ಜಿಲ್ಲೆಯನ್ನು ಸಮಗ್ರವಾಗಿ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಕಲ್ಪನೆ ಏನಿದೆ ಅದಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಕಳೆದ 10-15 ವರ್ಷಗಳಲ್ಲಿ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ತಂದಿರುವ ಯೋಜನೆಗಳು, ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ತಂದಿರುವ ಯೋಜನೆಗಳನ್ನು, ಆ ಎಲ್ಲ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಸಮಯಬದ್ಧವಾಗಿ ಅದನ್ನು ಪೂರ್ತಿಗೊಳಿಸುವಂಥ ಕೆಲಸ, ಮತ್ತು ಹೊಸ ಯೋಜನೆಗಳಿಗೆ ಶಾಸಕರ ಮತ್ತು ಎಲ್ಲ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಸಮಗ್ರವಾಗಿ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಈ ತುಳುನಾಡಿನ ಎಲ್ಲ ದೇವರು, ತುಳುನಾಡಿನ ಶಕ್ತಿಗಳನ್ನು ನಂಬಿಕೊಂಡು ಬಂದಿರುವಂಥ ಒಂದು ರಾಜಕೀಯ ಪಾರ್ಟಿ. ಈ ಮಣ್ಣಿನ ಗುಣಕ್ಕೆ ಗೌರವ ಕೊಡುವಂಥ ಯಾವುದಾದ್ರೂ ರಾಜಕೀಯ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಕೋಟಿ ಚೆನ್ನೈಯವರು ನಮಗೆಲ್ಲರಿಗೂ ಒಂದು ಪ್ರೇರಣೆಯ ಶಕ್ತಿ, ನಮ್ಮೆಲ್ಲರಿಗೂ ಒಂದು ದೈವಿ ಸ್ವರೂಪವಾದಂಥ ಶಕ್ತಿ. ಹಾಗಾಗಿ ಕೋಟಿ ಚೆನ್ನೈಯರ ಬಗ್ಗೆ, ಕೋಟಿ ಚೆನ್ನೈಯರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಅವರು ಇಡೀ ಜಿಲ್ಲೆಯ ಜನರಿಗೆ ಪ್ರೇರಣಾದಾಯಿ ವ್ಯಕ್ತಿತ್ವ ಆಗಬೇಕು, ಇಡೀ ರಾಜ್ಯದ ಜನರಿಗೆ ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಆಗಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಮತ್ತು ಇನ್ನು ಮುಂದೆಯೂ ಕೂಡ ಮಾಡ್ತೇವೆ. ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿದರೆ ಅದನ್ನು ನಾವು ಬೆನ್ನು ಹಿಡಿದು ಅದನ್ನು ಕೆಲಸವನ್ನು ಮಾಡ್ತೇವೆ.